ಬೆಸ್ಕಾಂ ಕಚೇರಿ ಆವರಣದಲ್ಲಿ ನೂರಾರು ರೈತರ ಪ್ರತಿಭಟನೆ. ಅಸಮರ್ಪಕ ವಿದ್ಯುತ್ ಪೂರೈಕೆ, ರೈತರು ಬೆಳೆದ ಬೆಳೆಗಳು ಒಣಗಿ ಹೋಗುವ ಪರಿಸ್ಥಿತಿ ನಿರ್ಮಾಣ. ಎಷ್ಟೇ ಫೋನ್ ಕರೆ ಮಾಡಿದರೂ ಸ್ವೀಕರಿಸದ ಕಳ್ಳಂಬೆಳ್ಳ ಬೆಸ್ಕಾಂ ಇಲಾಖಾ ಅಧಿಕಾರಿಗಳು. ಕಳ್ಳಂಬೆಳ್ಳ ವಿದ್ಯುತ್ ಸ್ಟೇಷನ್ ಎಸ್ಒ ಅಧಿಕಾರಿ ರಾಜಣ್ಣನವರ ಮೇಲೆ ರೈತರ ಆಕ್ರೋಶ. ಎಷ್ಟೇ ಫೋನ್ ಕರೆ ಮಾಡಿದರೂ ಸ್ವೀಕರಿಸದ ಎಸ್ಒ ರಾಜಣ್ಣ, ರೈತರ ಪ್ರಶ್ನೆಗಳಿಗೆ ಬೇಜವಾಬ್ದಾರಿ ಉತ್ತರ. ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಬೆಸ್ಕಾಂ ಕಚೇರಿಗೆ ಇಂದು ರೈತರು ಮುತ್ತಿಗೆ ಹಾಕಿದ್ದು ಅಸಮರ್ಪಕ ವಿದ್ಯುತ್ ಪೂರೈಕೆ ಹಿನ್ನೆಲೆ ರೈತರೆಲ್ಲ ಒಟ್ಟುಗೂಡಿ ಬೆಸ್ಕಾಂ ಕಚೇರಿ ಎದುರು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು. ಕೊಡುವ 3 ಫೇಸ್ ವಿದ್ಯುತ್ ಕೂಡ ಸಮರ್ಪಕವಾಗಿ ಕೊಡುತ್ತಿಲ್ಲ. ಕೊಡುವ 5 ಗಂಟೆಯ 3 ಫೇಸ್ ವಿದ್ಯುತ್ ಅಲ್ಲಿ ಭಾರಿ ವ್ಯತ್ಯಾಸ. ರೈತರಾದ ನಾವು ಬೆಳೆದ ಬೆಳೆಗಳೆಲ್ಲ ಒಣಗುವ ಪರಿಸ್ಥಿತಿ ಬಂದಿದೆ. ಕಷ್ಟಪಟ್ಟು ಬೆಳೆದ ಬೆಳೆ ಕೈಗೆ ಇಲ್ಲದಂತಾಗಿದೆ. ವಿದ್ಯುತ್ ಕಣ್ಣ ಮುಚ್ಚಾಲೆಯಿಂದ ರೈತರು ಕಂಗೆಟ್ಟಿದ್ದು, ಸ್ಥಳೀಯ ಕಳ್ಳಂಬೆಳ್ಳ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಅಸಮರ್ಪಕ ವಿದ್ಯುತ್ ಪೂರೈಕೆ ಮಾಡುತ್ತಿದ್ದು, ರೈತರು ಎಷ್ಟೇ ಬಾರಿ ದೂರವಾಣಿ ಕರೆ ಮಾಡಿದರೂ ಕೂಡ ಸ್ಥಳೀಯ ಬೆಸ್ಕಾಂ ಅಧಿಕಾರಿಯಾದ ರಾಜಣ್ಣನವರು ಕರೆ ಸ್ವೀಕರಿಸುತ್ತಿಲ್ಲ. ಕರೆ ಸ್ವೀಕರಿಸಿದರೂ ಕೂಡ ರೈತರಿಗೆ ಬೇಜವಾಬ್ದಾರಿಯ ಉತ್ತರ ನೀಡುತ್ತಿದ್ದಾರೆ. ಈ ವಿದ್ಯುತ್ ಅಸಮರ್ಪಕ ಪೂರೈಕೆ ನಿನ್ನೆಯದು ಮೊನ್ನೆಯದಲ್ಲ, ವರ್ಷಾಂತರಗಳಿಂದ ಕೂಡ ಇದೆ. ರೈತರು ಈ ಸಮಸ್ಯೆ ಈ ಭಾಗದಲ್ಲಿ ಎದುರಿಸುತ್ತಿದ್ದಾರೆ. ಎಷ್ಟೇ ಮನವಿ ಮಾಡಿದರೂ ಕೂಡ ಯಾವ ಅಧಿಕಾರಿಗಳು ಕೂಡ ಇತ್ತ ಗಮನ ಹರಿಸುತ್ತಿಲ್ಲ. ಭೀಕರ ಬರಗಾಲದಿಂದ ರೈತರು ಕಂಗೆಟ್ಟಿದ್ದು, ಅಸಮರ್ಪಕ ವಿದ್ಯುತ್ ಪೂರೈಕೆಯಿಂದ ಬೆಳೆದ ಬೆಳೆಗಳೆಲ್ಲ ನಾಶವಾಗುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ರೈತರಿಗೂ ಹಾಗೂ ರೈತ ಕುಟುಂಬಕ್ಕೂ ಯಾರು ದಿಕ್ಕು ಎಂದು ಸ್ಥಳೀಯ ರೈತರು ಒಬ್ಬರು ಮಾಧ್ಯಮಕ್ಕೆ ಮಾತನಾಡಿದರು. ಕಳ್ಳಂಬೆಳ್ಳ ಗ್ರಾಮದ ಕಳ್ಳಂಬೆಳ್ಳ ಹೋಬಳಿಯ ಸಮಗ್ರ ರೈತ ಮುಖಂಡರು ರೈತರ ಪರವಾಗಿ ಇಲ್ಲಿ ಬಂದಿರತಕ್ಕಂಥ ಸಮಸ್ಯೆ ಏನಂತಂದ್ರೆ, ನಮಗೆ ನಿರಂತರವಾಗಿ ಕರೆಂಟ್ ಅನ್ನ ಕೊಡ್ತಾ ಇಲ್ಲ. ಯಾಕೆ ನಿರಂತರ ಜೊತೆಗೆ ಕರೆಂಟ್ ಇರುತ್ತೆ, IP ಸೆಟ್ ಇರಿಗೇಷನ್ಗೆ ಕರೆಂಟ್ ಇರಲ್ವಾ? ಕರೆಂಟ್ ಇದ್ದು ನೀವು ಯಾಕೆ ಕೊಡ್ತಾ ಇಲ್ಲ? ಅಕಸ್ಮಾತ್ ಇಲ್ವಾ? ನಿಮ್ಮ ಸಮಸ್ಯೆ ಏನು? ಸುಮಾರು ನಾವು ಇಲ್ಲಿ 9:30 ಬಂದಂಥದ್ದು ನಿಮ್ಮ ಸ್ಥಳಕ್ಕೆ. 9:30 ಈಗ ಸಮಯ ಎಷ್ಟಾಗಿರ್ಬೋದು? ಒಂದು 11ರಿಂದ 12 ಆಗಿರ್ಬೋದು. 12ರವರೆಗೂ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ನಮ್ಮನ್ನ ಮಾತಾಡ್ತೀವಿ ಸಹ ಇಲ್ಲ, ನಮ್ಮ ಕಷ್ಟ ಸುಖಗಳನ್ನ ಕೇಳ್ತೀವಿ ಇಲ್ಲ. ನಮ್ಮ ರೈತ ಮುಖಂಡರುಗಳಿಂದ ಆಫೀಸರ್ಗಳಿಂದ ಸುಮಾರು ಬಾರಿ ಫೋನ್ ಕರೆ ಮಾಡಿರೋನು ಫೋನನ್ನ ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ. ಹಾಗಾಗಿ ರೈತರು ಸಮಗ್ರವಾಗಿ ನಿಮ್ಮ ಹೆಸರಲ್ಲಿ ನೇಣಾಕಬೇಕಾಗುತ್ತೆ. ಅಧಿಕಾರಿಗಳೇ ನೇಣಾಕೊಂಡು ನಿಮ್ಮ ಹೆಸರನ್ನು ಸೂಚಿಸಬೇಕಾಗುತ್ತೆ. ಯಾಕೆಂದ್ರೆ ರೈತ ದೇಶದ ಬೆನ್ನೆಲುಬು. ದೊಡ್ಡ ಇಷ್ಟಿಷ್ಟು ಉದ್ದ ಭಾಷಣ ಬೀತಿರಲ್ಲ. ರೈತನ ಕಷ್ಟ ಸಮಸ್ಯೆ ಬಗೆಹರಿಸ್ತಿಲ್ಲ ಮೇಲೆ ಯಾಕೆ ಅಧಿಕಾರ ಸ್ವೀಕಾರ ಮಾಡ್ತೀರಿ? ನಮ್ಮಿಂದ ರೈತರಿಂದ ನಿಮ್ಗೆ ಏನಾಗಿರ್ತಕ್ಕಂಥ ತೊಂದರೆ ಆದ್ರೆ ಏನು? ನೀವು ಬಂದು ಈ ಕೂಡಲೇ ಈ ಸಮಸ್ಯೆನ ನೀವು ಈಗಲೇ ಬಗೆಹರಿಸಬೇಕು. ರೈತರ ಸಮಸ್ಯೆನ ಆಲಿಸ್ಬೇಕು. ರೈತರಿಗೆ ಬಂದಿರತಕ್ಕಂಥ ಸಮಸ್ಯೆನ ಹೇಳ್ಬೇಕು. ಅಕಸ್ಮಾತ್ ಕರೆಂಟ್ ನಿಮ್ಮ ಇಲಾಖೆಯಿಂದ ಕಳ್ಳಂಬೆಳ್ಳ ವಿದ್ಯುತ್ ಶಕ್ತಿ ಪ್ರಸರಣ ನಿಗಮದಿಂದ ಸಮಸ್ಯೆ ಆಗ್ತಿದ್ಯಾ, ಬೇರೆ ಪ್ರಸರಣಗಳು ಎಲ್ಲವೂ ಈ ಸಮಸ್ಯೆ ಇದೆಯಾ, ಅದನ್ನೆಲ್ಲ ಕುಲಂಕುಷವಾಗಿ ರೈತರ ಮುಖಂಡರ ಜೊತೆ ಮಾತಾಡೋಣ ಬನ್ನಿ. ಅಧಿಕಾರಿಗಳು ನೀವೆಲ್ಲ ಸೇರ್ಕೊಂಡು ಈಗ ಬಂದೆ ಯಾಕೆ ಬಂದೆ ಅಂದ್ರೆ ರೈತರ ಕಷ್ಟ ಬಗೆಹರಿಯೋದಿಲ್ಲ. ನೀವು ಕೂಡಲೇ ಸ್ಪಾಟಿಗೆ ಬರಬೇಕು, ಈ ಸಮಸ್ಯೆಯನ್ನ ಆಲಿಸ್ಬೇಕು. ಇಲ್ಲಿವರೆಗೂ 3 ಫೇಸ್ ಅನ್ನ 7 ಅವರ್ ಅಂತಂದೇಳಿ ತೋರಿಸ್ತಾರೆ. ಬರೀ ಅದು ಸಮಯದಲ್ಲಿ ಗಡಿಯಾರದಲ್ಲಿ ಮಾತ್ರ ಲಿಖಿತವಾಗಿರುತ್ತೆ. 7 ಅವರ್ ಕರೆಂಟ್ ಅಲ್ಲಿ 7 ಬಾರಿ ಅಂದ್ರೆ ತಪ್ಪಾಗ್ಲಾರ್ದು, 10 ಬಾರಿ ಅಂದ್ರೆ ತಪ್ಪಾಗ್ಲಾರ್ದು, ಅಷ್ಟು ಬಾರಿ ಡಿಸ್ಕಂಟಿನ್ಯೂ ಆಗ್ತದೆ ಕರೆಂಟ್. ಅಂದ್ರೆ ಒಂದು ಬಾರಿ ಡಿಸ್ಕಂಟಿನ್ಯೂ ಆದ್ರೆ ಕನಿಷ್ಠ ಪಕ್ಷ 10 ನಿಮಿಷ ಬೇಕು ಅದನ್ನ ರಿಕವರಿ ಮಾಡ್ಲಿಕ್ಕೆ. 10 × 7 ಅವ್ರಿಗೆ ಸಮಯನೇ ಮುಗ್ದೋಗ್ತದೆ. ಅವ್ರು ಏನ್ ಹೇಳ್ತಿದ್ದಾರೆ, ಕರೆಂಟ್ ಮಾತ್ರ ನಮಗೆ ನೋಡ್ಲಿಕ್ಕೆ ಪಿಕ್ಚರ್ ತರ ತೋರಿಸ್ತಿದ್ದಾರೆ. ರೈತನಿಗೆ ಬೆಳೆ ಬೆಳೆಯೋದಕ್ಕೆ ಕೊಡ್ತಾ ಇಲ್ಲ, ರೈತ ದನಕರ ಕಟ್ಕೊಂಡಿರೋದಕ್ಕೆ ಭೂತ ನೀರು ಕುಡಿಯೋಕ್ಕೆ ಕೊಡ್ತಾ ಇಲ್ಲ. ಆದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಆಫೀಸ್ ಹತ್ರ ಬಂದು ಸಮಸ್ತ ರೈತರ ಸಮಗ್ರವಾದ ಕೂತ್ಕೊಂಡು ಚರ್ಚೆ ಮಾಡಿ, ಅಕಸ್ಮಾತ್ ನಿಮ್ಮ ನಿಗಮಕ್ಕೆ ಏನಾದ್ರು ತೊಂದರೆ ಇದ್ರೆ ಮೇಲ್ಪಟ್ಟಂತ ಅಧಿಕಾರಿಗಳಿಗೆ ದೂರನ್ನೇ ಕೊಡೋಣ. ನಾವು ನಿಮ್ ಜೊತೆಲೇ ಇರ್ತೀವಿ. ನಿಮ್ಮ ಜೊತೆಲೆ ವಿಧಾನಸೌಧಕ್ಕೆ ನೋಡ್ರಿ, ವಿಧಾನಸೌಧ ಚಲೋ ಕಾರ್ಯಕ್ರಮ ಮಾಡೋಣ. ಬೇಕಾದ್ರೆ ಬಂಧುಗಳೇ, ಅಧಿಕಾರಿಗಳು ಈ ಕೂಡಲೇ ಬರಬೇಕು, ಬಂದು ಈ ನಮ್ಮ ಸಮಸ್ಯೆಯನ್ನ ಆಲಿಸ್ಬೇಕು. ಜೈ ಭಾರತ್, ಭಲೋ ಭಾರತ್ ಮಾತಾ ಕಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಗದೀಶ್ ಅಂತ, ಬೆಸ್ಕಾಂ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಮಧುಗಿರಿ ಡಿವಿಷನ್. ಈಗ ಈ ದಿನ ಏನು ನಮ್ಮ ಕಳ್ಳಂಬೆಳ್ಳ ವಿದ್ಯುತ್ ಉಪಸ್ಥಾವರದ ಮುಂದೆ ಎಲ್ಲ ರೈತಾಪಿ ವರ್ಗದವರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಎಲ್ಲ ಸೇರಿಕೊಂಡು ಅವರ ಒಂದು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನಂತಂದ್ರೆ, ಕಳೆದ 3-4 ದಿನಗಳಿಂದ ಅವ್ರಿಗೆ ಸಂಜೆ ವೇಳೆಯಲ್ಲಿ ಲೈಟಿಂಗ್ ಪರ್ಪಸ್ಗೆ ಸಿಂಗಲ್ ಫೇಸ್ ಸಪ್ಲೈ ಕೊಡ್ತಾ ಇಲ್ಲ ಅಂತೇಳಿ ಅವರ ಒಂದು ಅಸಮಾಧಾನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಕಾರಣಗಳು ಏನಂತಂತಂದ್ರೆ, ಈಗಾಗಲೇ ಒಂದು
ಬೇಸಿಗೆ ಕಾಲ ಪ್ರಾರಂಭವಾಗಿದ್ದು ನಮಗೆ ಹೈ ಕಾಸ್ಟ್ ಎನರ್ಜಿ ಪರ್ಚೇಸ್ ಮಾಡಿ ನಾವು ಕೊಡ್ತಾ ಇದ್ದೀವಿ. ಜೊತೆಗೆ ಏನು ಸಂಜೆ ವೇಳೆಯಲ್ಲಿ ಈಗ ಡೇ ಟೈಮ್ ಸಿಕ್ದಂಗೆ ಸೋಲಾರ್ ಪವರ್ ಸಪ್ಲೈ ಸಿಗೋದಿಲ್ಲ, ಮತ್ತು ಹೊರಗಡೆಯಿಂದ ಖರೀದಿ ಮಾಡಿ ಕೊಡಲಿಕ್ಕೂ ಕೂಡ ಸಪ್ಲೈ ಸಿಗ್ತಾ ಇಲ್ಲ. ಇನ್ನೊಂದೇನೆಂದರೆ ನಮ್ಮ ಒಂದು ಸಂಸ್ಥೆ ಲೈಟಿಂಗ್ ಕೊಡಲಿಕ್ಕೆ ನಾವು ಭದ್ರಾಗಿದ್ದೇವೆ, ನಾವು ಕೊಡ್ತಾ ಇದ್ವಿ ಆ್ಯಕ್ಚುಲಿ. ಆದರೆ ಸಂಜೆ ವೇಳೆಯಲ್ಲಿ ಏನು ಸರ್ಕಾರಿ ನಿಯಮದ ಪ್ರಕಾರ ನಾವು ಅಧಿಕೃತವಾಗಿ 3 ಫೇಸ್ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಬಳಕೆ ಮಾಡ್ಕೊಳ್ಳದೆ ಸಂಜೆ ವೇಳೆಯಲ್ಲಿ ಕಂಡೆನ್ಸರ್ಗಳು ಬಳಸಿದ್ರಿಂದ ಲೋಡ್ ಜಾಸ್ತಿ ಬರ್ತಾ ಇತ್ತು. ಅದಕ್ಕೆ ಓವರ್ಲೋಡ್ ಪ್ರೊಟೆಕ್ಷನ್ ರಿಲೇವೆ ಅಂತ ಹೇಳಿ ಅಳವಡಿಸಿರೋದ್ರಿಂದ ಅದು ಸೆನ್ಸ್ ಆಗಿ ಟ್ರಿಪ್ ಆಗ್ತಾ ಇತ್ತು. 11 ಅವರ್ಸ್ 3 ಫೇಸ್ ಕೊಡ್ಬೇಕನ್ನೋದು ನಿಯಮ ಇದೆ. ಬಟ್ ಇಲ್ಲಿ ಏನಂದ್ರೆ ಶಿರಾ ತಾಲೂಕಲ್ಲಿ ಎಸ್ಪೆಷಲಿ ಕಳ್ಳಂಬೆಳ ವ್ಯಾಪ್ತಿನಲ್ಲಿ ದೊಡ್ಡ ಅಗ್ರಹಾರ ಸ್ಟೇಷನ್ ಅನ್ನೋದು ಕಳೆದ 1.5 ವರ್ಷದಿಂದ ಕೆಲಸ ಕಾಮಗಾರಿ ಪ್ರಗತಿಯಲ್ಲಿದೆ. ಬಟ್ ಕಾರಣಾಂತರಗಳಿಂದ ನಮಗೇನು ಇನ್ಕಮಿಂಗ್ ಲೈನು ಬರಬೇಕಾದ್ರೆ ಅದಕ್ಕೆ ಹಲವಾರು ಅಡ್ಡಿಗಳು ಇದು ತಡೆ ಒಡ್ತಾ ಇರೋದ್ರಿಂದ, ಸಹಕಾರ ನೀಡದೇ ಇರೋದ್ರಿಂದ ಇನ್ಕಮಿಂಗ್ ಲೈನು ಮಾಡೋಕ್ಕಾಗಿಲ್ಲ. ಅದರಿಂದ ಅದು ಇದುವರೆಗೂ ಚಾಲನೆಗೊಂಡಿಲ್ಲ. ಈ ಕಾರಣದಿಂದ ಅದು ಆಗಿಲ್ಲ. ಈ ಸ್ಟೇಷನ್ನಿಂದ ಸುಮಾರು 11 ಅಗ್ರಿ ಫೀಡರ್ಗಳಿರೋದ್ರಿಂದ ಲೋಡ್ ಜಾಸ್ತಿಯಾಗಿ 7 ಅವರ್ಸ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ನಾವು 5 ಅವರ್ಸ್ ಕೊಡುವಂಥ ಪ್ರಯತ್ನ ಮಾಡಿದ್ವಿ. ಬಟ್ ಇಷ್ಟೊತ್ತು ಇಲ್ಲಿನ ಸಮಸ್ಯೆಗಳೆಲ್ಲವನ್ನು ನಾವು ಮೇಲಧಿಕಾರಿಗಳ ಗಮನಕ್ಕೆ ತಂದಿರೋದ್ರಿಂದ ಅವರು ಈ ಕೂಡಲೇ ನೀವು ಇಲ್ಲಿಂದ ಒಂದು ಸಂದೇಶ ರವಾನೆ ಮಾಡಿ ಅಂತ ಹೇಳಿದ್ದಾರೆ. ಪಾಸಿಟಿವ್ ಆಗಿ ಏನು ಸಂಜೆ ಹೊತ್ತು ಕೊಡ್ತಾ ಇದ್ವೋ ಅದನ್ನ ಸ್ವಲ್ಪ ದಿನದ ಮಟ್ಟಿಗೆ ಇವರೆಲ್ಲರ ಬೇಡಿಕೆಯಂತೆ ನಾವು ಮುಂದುವರಿಸಬೇಕು ಅಂತ ಹೇಳಿ ಅದನ್ನ ಮನವಿ ಮಾಡಿದ್ದೀವಿ. ಅದ್ರ ಬಗ್ಗೆ ಪೂರಕವಾಗಿ ಒಂದು ಡಿಸಿಷನ್ ತಗೊಳ್ತೀವಿ ಅಂತ ಕೂಡ ಭರವಸೆ ನೀಡಿದ್ದಾರೆ. ಜೊತೆಗೆ ಇದೇ ಸಮಸ್ಯೆ ಇದೆಯಂತಲ್ಲ, ಯಾವಾಗ ಪರಿಹರಿಸ್ತೀರಾ ಅಂತ? ಬಹಳ ವರ್ಷಗಳನ್ನೋದಕ್ಕಿಂತ ಅಲ್ಲ, ಒಂದು ಸರ್ಕಾರಿ ನಿಯಮದ ಪ್ರಕಾರ ಇವರು 7 ಅವರ್ಸ್ ಏನು 3 ಫೇಸ್ ಕೊಡ್ತಾರೆ, ಅಥವಾ ಇಲ್ಲಿ ಕಳ್ಳಂಬೆಳದಲ್ಲಿ 5 ಅವರ್ಸ್ ಕೊಡ್ತಾ ಇದ್ದಾರೆ. ಆ ಟೈಮಲ್ಲಿ ಬಳಸಬೇಕಾಗಿತ್ತು. ಅದನ್ನು ಹೊರತುಪಡಿಸಿ ಕೂಡ ನಾವು ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಸಿಂಗಲ್ ಫೇಸ್ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಕಂಡೆನ್ಸರ್ಗಳ ಸಹಾಯದಿಂದ ಬಳಸ್ತಾ ಇರೋದ್ರಿಂದ ನಮಗೆ ನಮ್ಮ ಇಲಾಖೆಗೆ ಅದು ಅತಿ ಹೆಚ್ಚು ಹೊರೆ ಆಗ್ತಾ ಇದೆ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಹೊರಗಡೆ ಖರೀದಿ ಮಾಡಲಿಕ್ಕೆ ಅದು ಈ ಬೇಸಿಗೆ ಕಾಲದಲ್ಲಿ ಸಿಗ್ತಾ ಇಲ್ಲ. ನೈಟ್ ಟೈಮು, ಡೇನಲ್ಲಾದರೆ ನಮಗೆ ಸೋಲಾರ್ ಪವರ್ ಸಿಗ್ತಾ ಇದೆ, ನಾವು ಕೊಡ್ಲಿಕ್ಕಿದೆ. ಇಲ್ಲ, ಒಂದು ಇಲ್ಲಿನ ಸಮಸ್ಯೆ ಈ ಒಂದು ಅಧಿಕಾರಿಗಳು ಎಷ್ಟು ಅವರ್ ಕೊಡಬೇಕು ಅಂತ ನಿಮಗೆ ಮಾಹಿತಿ ಕೊಟ್ಟಿದ್ದೀರಿ ಕರೆಂಟ್? ಈಗ ಇಲ್ಲಿ ಕಳ್ಳಂಬೆಳ್ಳದಲ್ಲಿ ಪರಿಸ್ಥಿತಿ 7 ಅವರ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ, 5 ಅವರ್ಸ್ ಮಾತ್ರ ಕೊಡ್ಬೋದು 3 ಫೇಸ್. ಹಾಗಾಗಿ ಇಷ್ಟೊತ್ತು ಹೇಳಿದ್ದೀನಂತೆ. ಅದನ್ನೇನೆ ಕಳ್ಳಂಬೆಳ್ಳದಲ್ಲಿ ದೊಡ್ಡ ಅಗ್ರಹಾರ ಮತ್ತೆ ತಾಳಗುಂದ 2 ಸ್ಟೇಷನ್ಗಳು ಬೇಗ ಕಮಿಷನ್ ಆದ್ರೆ ಮಾತ್ರ ಇಲ್ಲಿನ ಸಮಸ್ಯೆ ಸಂಪೂರ್ಣವಾಗಿ ಇತ್ಯರ್ಥ ಆಗುತ್ತೆ. ಇಲ್ಲ ಅಂತಂದ್ರೆ ಕರೆಂಟ್